ಸ್ವಲ್ಪ ಅಂಗಡಿ ಹೋಗ್ಬಿಟ್ಟು ಬರ್ತೀನಿ. ಇಷ್ಟೊತ್ತಲ್ಲ? ಹೌದು ರೀ, ನಾಳೆ ಸಮರ್ಥ ಶಾಪ್ ಓಪನಿಂಗ್ ಇದೆ ಅಲ್ಲ, ಅದಕ್ಕೆ ನಾವೇನಾದ್ರೂ ಸ್ವೀಟ್ಸು ತಿಂಡಿಗಳು ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ. ನೋಡಿದ್ರೆ ಎಲ್ಲ ದಿನಸಿ ಸಾಮಾನು ಖಾಲಿ ಆಗಿದೆ, ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಹಾಂ ಸತ್ತಮ್ಮಿಯವರೇ, ಅದು ಒಂದು ನಿಮಿಷ. ಹಲೋ, ನನ್ನ ಆಫೀಸಲ್ಲಿ ಮಾತ್ರ ಸ್ಟ್ರಿಕ್ಟ್ ಅನ್ಕೋಬೇಡಿ. ಮನಿ ಮ್ಯಾಟರ್ ಬಂದರೆ ಮನೆಯಲ್ಲೂ ಸ್ಟ್ರಿಕ್ಟೇ. ಹಾಂ, ಏನು ಸಪ್ತಮಿ, ತಿಂಗಳು ಖರ್ಚಿಗೆ ದುಡ್ಡು ಕೊಟ್ಟು ಎಲ್ಲನೂ ಅದರಲ್ಲೇ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದೆ ತಾನೇ? ನೀವು ನೋಡಿದ್ರೆ ಅದು ಕಿವಿ ಮೇಲೆ ಹಾಕೊಳ್ದಲೆ ಏನಂತೀರಾ? ಎಲ್ರಿಗೂ ದಿನಕ್ಕೆ 2 ಮೊಟ್ಟೆ, ಬಾದಾಮಿ ಹಾಲು. ಈಗ ನೋಡಿದ್ರೆ 4 ದಿನ, ಇನ್ನು 4 ದಿನಕ್ಕೆ ರೇಷನ್ ಖಾಲಿ. ನೋಡಿ, ನನ್ನ ನೀವು ಕರುಣೆ ಇಲ್ದಿರೋ ಕಲ್ಮನ್ಸ್ ಅನ್ಕೊಂಡ್ರು ಪರವಾಗಿಲ್ಲ, ನಾನಂತೂ ರೇಷನ್ಗೆ ಬಿಡಿ ಕಾಸು ಕೊಡಲ್ಲ. ನಾನೇನಾದ್ರೂ ಕೊಡಿ ಅಂತ ನಿಮ್ಮನ್ನ ಕೇಳಿದ್ನಾ? ಮತ್ತೀಗ ದಿನಸಿ ತರಕ್ ದುಡ್ಡು ನನ್ನ ಹತ್ರ ಇದೆ. ಈಗ ಮಾಡ್ತಿರೋ ಖರ್ಚಿಗೆ ಇಷ್ಟೊತ್ತಿಗೆ ಕಾಸೆಲ್ಲ ಖಾಲಿಯಾಗಿರ್ಬೇಕಿತ್ತಲ್ವಾ? ರೀ, ಏನ್ರಿ ಯೋಚನೆ ಮಾಡ್ತಿದ್ದೀರಾ? ರೀ, ಇಷ್ಟೊಂದೆಲ್ಲ ಖರ್ಚು ಮಾಡಿದ್ರು ಇನ್ನ ದುಡ್ಡು ಹೇಗ್ರಿ ಮಿಕ್ಕುತ್ತೆ ರೀ? ನಿಮ್ಮ ಹತ್ರ ಅಕ್ಷಯ ಪಾತ್ರ ಏನಾದ್ರೂ ಇದೆಯಾ ಹೇಗೆ? ಉದಾರಿ ಗಂಡ ಕೈ ಎತ್ತಿ ಮನೆ ಖರ್ಚಿಗಂತ 15,000 ಕೊಡ್ಬೇಕಾದ್ರೆ ಅದೇ ನನ್ನ ಪಾಲಿಗೆ ಅಕ್ಷಯ ಪಾತ್ರೆ. ಅದಕ್ಕೆ ನೋಡಿ, ನೀವು ಕೊಟ್ಟಿರೋ ದುಡ್ಡು ಎಷ್ಟೇ ಖರ್ಚು ಮಾಡಿದ್ರು ಖರ್ಚೇ ಆಗ್ತಿಲ್ಲ. ಏನು ಕಿಂಡಲ್ಲ ರೀ? ನನಗೆ ಯಾಕೋ ನೀವು ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀರಾ, ಇಲ್ಲ ಮೋಸ ಮಾಡ್ತಿದ್ದೀರೇನೋ ಅಂತ ಅನ್ನಿಸ್ತಿದೆ. ಮೋಸನಾ? ಅದು ನಾನಾ? ಇನ್ನೇನ್ ಮತ್ತೆ? ದುಡ್ಡು ಕೊಟ್ಟಾಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ, ದಾಮ್ ಧೂಮ್ ಅಂತ ಖರ್ಚು ಮೇಲೆ ಖರ್ಚು ಮಾಡ್ತಾನೆ ಇದ್ದೀರಾ. ಅಷ್ಟೆಲ್ಲ ಮಾಡಿನೋ ಈಗ ಮತ್ತೆ ರೇಷನ್ ತರಕ್ಕೆ ದುಡ್ಡು ಎಲ್ಲಿಂದನ್ರಿ ಬರುತ್ತೆ? ರೀ, ನಾನು ಸುಳ್ಳು ಹೇಳ್ತಿಲ್ಲ. ನೀವ್ ಕೊಟ್ಟಿರೋ ದುಡ್ಡಲ್ಲೇ ಇನ್ನೂ ಉಳಿದಿದೆ. ಅದ್ರಲ್ಲ ಇವಾಗ ನಾನು ರೇಷನ್ ತರಕ್ ಹೋಗ್ತಿರೋದು. ಸುಮ್ಮನೆ ನನ್ನ ಮಕ್ಕಳು ಮಾಡ್ಬಿಡಿ ನೀವು. ಇಷ್ಟು ದಿನ ಅಷ್ಟು ಅದ್ದೂರಿ ಖರ್ಚು ಮಾಡಿದ್ರಲ್ಲ, ಅದನ್ನೆಲ್ಲ ಯಾವ ದುಡ್ಡಲ್ಲಿ ಮಾಡಿದ್ರಿ? ನೀವ್ ಕೊಟ್ಟಿರೋ 15,000ದಲ್ಲಿ. ಈ ಕರೆಂಟ್ ಬಿಲ್, ವಾಟರ್ ಬಿಲ್, ಮನೆ ಬಾಡಿಗೆ ಅದು ಅಷ್ಟೇ, ನೀವ್ ಕೊಟ್ಟಿರೋ 15,000ದಲ್ಲೇ. ಹಾಗಾದ್ರೆ ಈಗ ಅಂಗಡಿಗೆ ಹೋಗ್ತಿರೋದು? ಅದು ಅಷ್ಟೇ, ನೀವ್ ಕೊಟ್ಟಿರೋ 15,000ದಲ್ಲೇ. ರೀ ಹೆಂಗ್ರಿ? ಅದೇಂಗ್ ಬರೀ 15,000ದಲ್ಲಿ ಇಷ್ಟೆಲ್ಲ ನಿಭಾಯಿಸೋದಕ್ಕಾಗುತ್ತೆ? ನಾನು ಹೇಗೋ ನಿಭಾಯಿಸ್ತೀನಿ, ನಿಮ್ಗೇನು? ರೀ, ಈ ಸಪ್ತಮಿ ಸಾಮರ್ಥ್ಯನ ಸಾಮಾನ್ಯ ಅನ್ಕೋಬೇಡಿ. ಶ್ರೀಮಂತ್ ಕುಮಾರ್ ಹೆಂಡತಿ ಯಾವತ್ತಿದ್ರು ಶ್ರೀಮಂತನೇ. ಸರಿ, ಇವಾಗ ಲೇಟ್ ಆಗುತ್ತೆ. ಲೇಟ್ ಆದ್ರೆ ಅಂಗಡಿ ಕ್ಲೋಸ್ ಮಾಡಿರ್ತಾರೆ. ನಾನು ಹೋಗಿ ಎಲ್ಲ ತಗೊಂಡ್ ಬಂದ್ಮೇಲೆ ನಿಮ್ಗೆ ವಿವರವಾಗಿ ಹೇಳ್ತೀನಿ, ಸರಿನಾ? ಅಯ್ಯೋ ರೀ 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 ಸಪ್ತಮಿ ರೀ, ನಿಜವಾಗ್ಲೂ ಇವ್ರು ಇಷ್ಟೆಲ್ಲಾನು ಬರೀ 15,000 ನಿಭಾಯಿಸ್ತಿದಾರಾ? ಇಲ್ಲ ನನ್ನನ್ನೇನಾದ್ರೂ ಮಕ್ಕರ್ ಮಾಡ್ತಿದಾರಾ? ಇಲ್ಲ 15,000 ಕೊಟ್ಟು ನಾನೇ ಮಕ್ಕರ್ ಆಗ್ತಿದ್ದೀನ? ಅಯ್ಯೋ, ತಡ್ಕೊಳಕ್ಕೆ ಆಗ್ತಿಲ್ವೇ ತಾತಾ. ವಾಟ್ ಈಸ್ ದಿಸ್? ಬಾಡಿಗೆಗಿಷ್ಟು, ಗ್ಯಾಸಿಗಿಷ್ಟು, ರೇಷನ್ಗಿಷ್ಟು, ಕರೆನ್ಸಿ, ವಾಟರ್ ಬಿಲ್ಲು, ಅದು ಇದು. ಅಯ್ಯೋ ಯಪ್ಪ.